Jungle. ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತಿರೋ ಕನ್ನಡ ಟುಡೇ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಚುರ್ಜುಗುಂಡಿ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದಂತಹ ಲೋಕೇಶ್ವರ್ ಸಿ ನಮ್ಮ ಜೊತೆಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿಯಾಗಬೇಕಾದ್ರೆ ಎಷ್ಟೆಲ್ಲ ಹೋರಾಟ, ವೃತ್ತಿ, ವಿದ್ಯಾಭ್ಯಾಸ, ಜೀವನ ಜನಗಳಿಗೆ ತಲುಪಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಸರ್, ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ. ನನ್ನ ಹೆಸರು ಲೋಕೇಶ್ವರ್, ಚಿಕ್ಕಚವಳ್ಳಿ ಗ್ರಾಮ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ನಮ್ಮ ಅಂಜನಾಪುರ ಹೋಬಳಿ. ತಂದೆ ಶೇಖರಪ್ಪನವರು, ತಾಯಿಯವರು ಶಶಿಕಲಾ. ನನಗೆ ಒಬ್ಬ ಮಗ ಶರತ್ ಅಂತ, ಮಗಳು ಸಹನಾ. ಮಗ KMF ಕೆಲಸ ಮಾಡ್ತಾ ಇದ್ದಾನೆ. ಮಗಳು BSc ಓದ್ಕೊಂಡು ಈಗ ಕುಮತೂತಿಯಲ್ಲಿ ಕೆಲಸ ಮಾಡ್ತಾರೆ. ಪತ್ನಿ ಹೆಸರು ಸುಮಿತ್ರಾ ಅಂತ. ಅವರು ಗೃಹಿಣಿನೇ ಹೌದು. ಅವರು ಸಾರ್ವಜನಿಕ ಪಂಚಾಯತಿ ಗ್ರಾಮದಲ್ಲಿ NRG ಕೆಲಸದಲ್ಲಿ ಅದರಲ್ಲಿ ಎಲ್ಲದರಲ್ಲಿ ತೊಡಗಿದ್ದಾರೆ. ಅಣ್ಣ ತಮ್ಮಂದರು 4 ಜನ ಇದ್ದಾರೆ. ಅವರು 3 ಕೆಲಸದಲ್ಲೇ, ಒಬ್ಬರು ವ್ಯವಸಾಯ ಮಾಡ್ತಾ ಇದ್ದಾರೆ, ಒಬ್ಬರು ಪೋಸ್ಟ್ ಕೆಲಸದಲ್ಲಿ ಇದ್ದಾರೆ. ತಂಗಿಯವರನ್ನು ಮದುವೆ ಮಾಡಿಕೊಟ್ಟಿದ್ದೀವಿ. ವಿದ್ಯಾಭ್ಯಾಸ ನಂದು SLC ಒಳಗೆ ನಮ್ಮದಾಗಿದೆ. ಮೇಲೆ ಜಾಸ್ತಿ ಓದೋಕ್ಕಾಗಲಿಲ್ಲ, ಮನೆ ಪರಿಸ್ಥಿತಿ. ಸರ್, ನಿಮ್ಗೆ ರಾಜಕೀಯ ಬರ್ಬೇಕನ್ಸಿದ್ ಯಾವಾಗ? ನಮ್ಮ ಊರಿನಲ್ಲಿ ಮೂಲಭೂತ ಸೌಕರ್ಯಗಳು ಕಡಿಮೆ ಇತ್ತು. ರೋಡ್ ಇರಲಿಲ್ಲ, ಟಾಯ್ಲೆಟ್ ರೂಮ್ಗಳು ಇರಲಿಲ್ಲ. ನಮ್ಮ ಬಗೆಹರಿಸಬೇಕು ಅಂತ ಅಂದು ನಾನು ಜನಗಳ ಒತ್ತಾಯದಿಂದ ನಾನು ಊರಿನ ಅಂದರೆ ಜನಗಳು ಹೇಳೋದಕ್ಕಿಂತ ಮುಂಚೆನೇ ನಾನು ಸಾರ್ವಜನಿಕ ಕೆಲಸದಲ್ಲೇ ತೊಡಗಿದ್ದೆ. ನಮ್ಮ ಹಳ್ಳಿಯಲ್ಲಿ ಸಾಮಾನ್ಯವಾಗಿ ಎಲ್ಲರ ಹೋದರೆ ಹಾವು ಕಡಿಯೋದು ಜಾಸ್ತಿ. ಆಮೇಲೆ ಹುಲ್ಲು ಕೊಯ್ಯಕ್ಕೆ ಹೋದಾಗ ಅವರು ಹಾವು ಕಡ್ದಾಗ ಅವ್ರನ್ನ ತಕ್ಷಣ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದೆ. ಆಮೇಲೆ ಹಳ್ಳಿಯಲ್ಲಿ ಏನಾರ ಒಂದು ಸಣ್ಣ ಪುಟ್ಟ ಆ ಕಾರಣದಿಂದ ನಾನು ರಾಜಕೀಯಕ್ಕೆ ಬಂದೆ. ಸರ್, ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡ್ ಬಂದಿದ್ದೀರಾ? ಹೌದು, ನಾನು ಈಗೂ ಮಾಡ್ತಾ ಇದ್ದೇನೆ, ಆಗೂ ಮಾಡ್ತಾ ಇದ್ದೆ. ಆಗ ಜನಗಳ ಒತ್ತಾಯದಿಂದ ನಾನು ಸಾರ್ವಜನಿಕ ಕ್ಷೇತ್ರಕ್ಕೆ ಅಂದರೆ ಏನೇ ಒಂದು ಸಮಸ್ಯೆ ಆದರೂ ಫಸ್ಟ್ ನಾನು ಆ ಜನಗಳ ಹತ್ರ ಹೋಗ್ತಾ ಇದ್ದೆ. ಜನಗಳ ಹತ್ರ ಹೋಗಿ ನಾನು ಜನಗಳನ್ನ ಕರ್ಕೊಂಡು ಆಸ್ಪತ್ರೆಗೆ, ನಮ್ಮ ಶಿಕಾರಿಪುರ 10 ಕಿಲೋಮೀಟ್ರ್ ದೂರ ಆಗುತ್ತೋ. ಆವಾಗ ನನ್ನ ಹತ್ರ ಒಂದು ಬೈಕ್ ಇತ್ತು. ನಾನು ಬೈಕಲ್ಲೂ ಕರ್ಕೊಂಡು ಹೋಗ್ತಿದ್ದೆ, ಅಥವಾ ಬೇರೆಯವ್ರದ್ದು ಕಾರ್ ಮಾಡ್ಕೊಂಡು ಜನಗಳನ್ನ ತಕ್ಷಣ ಆಸ್ಪತ್ರೆಗೆ ಸೇರಿಸ್ತಾ ಇದ್ದೆ. ನಾನು ನಮ್ಮ ತಂದೆಯವರು ದೇವಸ್ಥಾನ ಕಮಿಟಿ ಅಧ್ಯಕ್ಷರಾಗಿದ್ದರು. ಹೆಚ್ಚು ಕಡಿಮೆ ಒಂದು 25 ವರ್ಷ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾಗಿದ್ದರು. ಅವರು ದೇವಸ್ಥಾನಕ್ಕೆ ಈ ಥರ ಆಗಬೇಕು ಅಂದಾಗ ನಾನು ಇನ್ನೂ ಮೆಂಬರ್ ಆಗಿರಲಿಲ್ಲ. ಆದರೂ ಜನಗಳು ಬಂದು ಒತ್ತಾಯ ಮಾಡಿದಾಗ ನಾವು ಯಡಿಯೂರಪ್ಪಾಜಿ ನಮ್ಮ ಇವರಿಂದ ಹಣಗಳನ್ನು ತೊಡಗಿಸಿ ಒಟ್ಟು ದೇವಸ್ಥಾನನ ನಾನು ಚೆನ್ನಾಗಿ ಕಟ್ಟಬೇಕು ಅನ್ನೋ ಒಂದು ಇದಕ್ಕೆ ಕೇಳ್ಕೊಂಡ್ವಿ. ಜೀರ್ಣೋದ್ಧಾರಕ್ಕಾಗಿ ಅವರಿಂದ ಏನಾದರೂ ಒಂದು ಸ್ವಲ್ಪ ಸಹಾಯಧನ ಮಾಡಿರಿ ಅಂದಾಗ ಆಯಿತು, ಅದು ಎಷ್ಟಾಗುತ್ತೆ ಅಂತ ಹೇಳಿ ಅವರು ಒಬ್ಬ ಇಂಜಿನಿಯರ್ನೇ ಕಳಿಸ್ಕೊಟ್ರು. ಆವಾಗ ನಾವು ದೇವಸ್ಥಾನವನ್ನು ಭಾಳ ಚೊಕ್ಕಟವಾಗಿ ಅವರು ಎಸ್ಟಿಮೇಟ್ ಹಾಕಿದ ಮೇಲೆ ಸುಮಾರು 10 ಲಕ್ಷ ಮೇಲೆ ಅವರು ಅನುದಾನ ಕೊಟ್ಟು ದೇವಸ್ಥಾನವನ್ನು ಭಾಳ ಚೆನ್ನಾಗಿ ರಾಮೇಶ್ವರ ಬಸವೇಶ್ವರ ದೇವಸ್ಥಾನವನ್ನು ಕಟ್ಟಿಸಿಕೊಟ್ರು. ಸರ್, ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕರಿರ್ತಾರಲ್ಲ, ನಿಮ್ಮ ಜೀವನದ ಮಾರ್ಗದರ್ಶಕರು? ಯಡಿಯೂರಪ್ಪರೇ. ನಾವು ಮಾರ್ಗದರ್ಶನ ಅಂದರೆ ನಮ್ಮ ತಂದೆಯರು ಪೋಸ್ಟ್ ಮಾಸ್ಟರ್ ಆಗಿದ್ದರು. ಅವರು ಹೇಳಿ ಒಳ್ಳೆತನದಿಂದ ಊರಿನ ಜನಗಳಿಗೆ ಸಹಕಾರನೂ ಮಾಡಿರಿ, ಒಳ್ಳೆಯ ಹೆಸರನ್ನು ತರ್ರಿ ನಮಗೆ. ಯಾಕೆಂದರೆ ಮರ್ಯಾದೆ ತೆಗೆಯುವಂಥ ಕೆಲಸ ಮಾಡಬೇಡ್ರಿ ಅಂದಾಗ ನಾನು ಸಾರ್ವಜನಿಕರ ಜೀವನದಲ್ಲಿ ಎಲ್ಲರಿಗೂ ಭಾಗಿಯಾಗ್ತಾ ಇದ್ದೆ. ನಮ್ಮ ಊರಿಗೆ ಗ್ರಾಮ ಪಂಚಾಯತಿ ಮೆಂಬರ್ ಕೆಲಸಕ್ಕೋಸ್ಕರ ನೀನು ಎಲೆಕ್ಷನ್ನಿಗೆ ನಿಂತ್ಗ ಅಂತ ಹೇಳಿದಾಗ ನಮ್ಮ ಮಾರ್ಗದರ್ಶಕರಾದ ನಮ್ಮೂರಿನ ಒಬ್ಬ ಯಜಮಾನರಾದ ಮಾಜಿ ಬಸವರಾಜಪ್ಪ, ಮಾಜಿ ಪ್ರಧಾನರಾಗಿದ್ದರು ಬಸವರಾಜಪ್ಪ ಅವರು ನನಗೆ ನೀನು ಎಲೆಕ್ಷನ್ನಿಗೆ ನಿಲ್ಲು, ಒಳ್ಳೆ ನೀನು ಜನಗಳ ಸಹಕಾರ ಇದೆ ಅಂತ ಹೇಳಿದಾಗ ನಾನು ಎಲೆಕ್ಷನ್ನಿಗೆ ನಿಂತು ನಾನು ಅವರ ಮಾರ್ಗದರ್ಶನದಂತೆಯೇ ಯಡಿಯೂರಪ್ಪರ ಸಹಾಯದಿಂದ ನಾನು ಊರಿನಲ್ಲಿ ಹೆಚ್ಚು ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಬಂದೆ. ಸೊ, ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಅಂದರೆ ಮೂಲಭೂತ ಸೌಕರ್ಯ. ನಮ್ಮೂರಿಗೆ ರೋಡ್ ಇರಲಿಲ್ಲ, ರೋಡ್ ಬೇಕಾಯ್ತು ಇಂಪಾರ್ಟೆಂಟು. ಮೋರಿ ಕಟ್ಟೆಗಳು, ಗುಡ್ಡದಿಂದ ಬಂದ ನೀರು ಗ್ರಾಮದ ಮೇಲೇ ಎಲ್ಲ ಕೊಚ್ಕೊಂಡು ಹೋಗೋದು, ಮನೆ ಮೇಲೆ ರೋಡು.
ಥರ ಆಗ್ತಾ ಇತ್ತು. ಆ ಒಂದು ಇದಕ್ಕೆ ಜನಗಳ ಒತ್ತಾಯದಿಂದ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗಕ್ಕೆ ಕಾರಣ ಆಯಿತು. ಸರ್, ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ? ಇಲ್ಲ, ನಮಗೆ ಈಗ ನಾವೇ ಮಾಡ್ಕೊಂತ ಹೋದರೆ, ನಾವು ಚಿಕ್ಕ ವಯಸ್ಸಿನಿಂದನೂ, ನಾನು ಸುಮಾರು 16-17 ವಯಸ್ಸಿನಿಂದನೂ ನಾನು ಶಾಲೆ ಬಿಟ್ಟಾಗ ಊರಿನ ಯಜಮಾನರುಗಳು ನನ್ನನ್ನು ಅಪೇಕ್ಷೆ ಪಡ್ತಾ ಇದ್ರು. ನಾನು ಹಾಗಾಗಿ ಮಾಡ್ಕೊಂತ ಬಂದೆ. ಆಮೇಲೆ ನಾನು ಗ್ರಾಮ ಪಂಚಾಯತಿ ಮೆಂಬರು ಆದೆ. ಸರ್, ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು? ನಾನು BJP, BS ಯಡಿಯೂರಪ್ಪನವರ 83ನೇ ಇಸ್ವಿಯಿಂದನೂ ನಾನು ಅವರಿಗೆ ವೋಟ್ ಹಾಕ್ತಾ ಅವರ ಜೊತೆಯಲ್ಲೇ ಪಳಗಿರೋದ್ರಿಂದ ನಮಗೆ ಅವರ ಮಾರ್ಗದರ್ಶನದಿಂದನೇ ನಾನು ಈ ಪಕ್ಷದಲ್ಲಿ ತೊಡಗಿಕೊಂಡು ನಾನು ಕೆಲಸ ಮಾಡ್ತಾ ಬಂದೆ. ಸರ್, ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು? ಸಂತೋಷ ಅಂದರೆ, ನಮ್ಮ ಊರಿನಲ್ಲಿ ನಮ್ಮ ದೊಡ್ಡಪ್ಪನ ಮಗ ಒಬ್ಬನು, ಅವನಿಗೆ ಬೆನ್ನಲ್ಲಿ ಮೂಳೆ ಹೋಲಾಗಿ ಬ್ಲಡ್ ಎಲ್ಲ ಊಟ ಹಾಕತ್ಬಿಡ್ತು. ಆವಾಗ ಅವನಿಗೆ 2 ತಿಂಗಳು ಅನ್ನತೀನಿ ಬ್ಲಡ್ಡೇ ಇರ್ತಿರ್ಲಿಲ್ಲ. ಅವನ ತಕ್ಷಣ 3 ಪಾಯಿಂಟಿಗೆ ಬಂದ್ಬಿಡೋನು. ಆವಾಗ ನಾವೇನು ಮಾಡಿದ್ವಿ, ಡಾಕ್ಟರ್ ಹತ್ರ ಹೋಗಿ ಕೇಳಿದಾಗ ಬ್ಲಡ್ಡಿನ ಕೊರತೆ ಭಾಳ ಇದೆ, ನೀವು ಯಾರಾದರೂ 4 ಜನ ಕರ್ಕೊಂಬಂದು ಬ್ಲಡ್ ಕೊಡಿಸಿದರೆ ನಾವು ಬ್ಲಡ್ ಕೊಡ್ತೇವೆ ಅಂದರು. ಆವಾಗ ನಮಗೆ ಹೊಳಿತು, ಇದು ಬ್ಲಡ್ಡಿನ ಅಭಾವ ಇರೋದ್ರಿಂದ ಈ ಥರ ತೊಂದರೆ ಆಗ್ತೈತಿ ಎಂದು ನಾವು ತಕ್ಷಣ ಅವನಿಗೆ ಹೆಚ್ಚು ಕಡಿಮೆ ಒಂದು ವರ್ಷದಲ್ಲೇ 110 ಬಾಟ್ಲಿ ಬ್ಲಡ್ಡನ್ನು ಕೊಡಿಸಿದ್ವಿ. ಅವ್ರಿಗೆ ಅಷ್ಟು ತೊಂದರೆ ಆಗಿದ್ದಕ್ಕೆ ಆವಾಗಿಂದ ನಾನು ಏನು ಮಾಡಿದೆ, ಹಲವಾರು ಸಂಘ ಸಂಸ್ಥೆ ಒಳಗೆ, ಅಷ್ಟೊತ್ತಿಗೆ ನಾವು ಯುವಕ ಸಂಘ ಅದು ಇದರಲ್ಲಿ ಬೆಳ್ಕೊಂತ ಬಂದ್ವಿ. ಆವಾಗ ನಾನೇನು ಮಾಡಿದೆ, ನಮ್ಮೂರಲ್ಲೇ ಕ್ಯಾಂಪ್ ಮಾಡಬೇಕು ಅಂತ ಅಂದು ನಮ್ಮೂರು ಮೆಗನ್ ಆಸ್ಪತ್ರೆಗೆ ಶಿವಮೊಗ್ಗದಿಂದ ಕರೆಸಿ ಅವರನ್ನು ಅಂದರೆ ನಾವು ರಕ್ತನ ಬೇರೆಯವ್ರಿಗೆ ಮಾಡ್ತಿರ್ಲಿಲ್ಲ. ಪ್ರತಿ ಸಾರಿ ನಾವು 2 ವರ್ಷಕ್ಕೆ 1 ವರ್ಷಕ್ಕೆ ಬ್ಲಡ್ಡನ್ನು ಡೊನೇಟ್ ಮಾಡ್ತಾ ಬಂದ್ವಿ. ನಾವು ಶಿವಮೊಗ್ಗ ವಿಕ್ಟೋರಿಯಾ ಮೆಗನ್ ಆಸ್ಪತ್ರೆಗೆ ಕೊಡ್ತಾ ಇದ್ವಿ. ಒಂದ್ಸಲ 35 ಬಾಟ್ಲಿ ಕೊಟ್ಟಿವಿ, ಒಂದ್ಸಲ 40 ಬಾಟ್ಲಿ ಕೊಟ್ಟು, ಅದೇ ನನಗೆ ಸಂತೋಷ. ಆಮೇಲೆ ಮತ್ತೆ ನಾನು ಈಗ ಹಾಲಿ ಬುಕಾಂತ್ ಅಂತಂದು ಅವರು ಸಹಕಾರಿ ಕ್ಷೇತ್ರದಲ್ಲಿದ್ದಾರೆ. ಅವರು ನನ್ನ ಗ್ರಾಮದಲ್ಲಿ ನಾನು ಮಾಡ್ತಾ ಇರುವ ಚಟುವಟಿಕೆ ನೋಡಿ ನಮ್ಮ ಸಂಘದಲ್ಲಿ ನೀನು ಬಾ ಅಂತ ಹೇಳಿ ಕರ್ನಾಟಕ ರಾಜ್ಯ ಪರಿಸರ ಪ್ರವಾಸೋದ್ಯಮ ಅಂತ ಒಂದು ಸಹಕಾರ ಸಂಘವನ್ನು ತೆಗೆದ್ರು. ಅದರಲ್ಲಿ ನಾನು ಸೇರಿದಾರನಾದೆ, ನಿರ್ದೇಶಕನಾದೆ. ಆಮೇಲೆ ನನ್ನ ಕೆಲಸ ನೋಡಿ ಮತ್ತವರು ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟರು. ಆವಾಗ ನಾನು ಶಿಕಾರಿಪುರ ಮೆಗನ್ ಆಸ್ಪತ್ರೆಯಲ್ಲಿ ಹಲವಾರು ಸಂಘ ಸಂಸ್ಥೆಗಳಿಂದ ನಾನು ಬ್ಲಡ್ ಕ್ಯಾಂಪ್ ಮಾಡೋಣ ಅಂತಂದು ನಮ್ಮ ಬುಕಾಂತ್ ಸರ್ರಿಂದ ನಾವು ಮಾರ್ಗದರ್ಶನ ತಗೊಂಡು ಮಾಡಕತ್ತಿದ್ವಿ. ಹೆಚ್ಚು ಕಡಿಮೆ ಅವತ್ತು ಮಳೆ ಬರೋದ್ರಿಂದ ಅವತ್ತು ಜನ ಬರೋಕ್ಕಾಗಲಿಲ್ಲ. ಆದರೂ 300 ಬಾಟ್ಲಿ ಬ್ಲಡ್ಡನ್ನು ನಾವು ಶಿವಮೊಗ್ಗ ಮೆಗನ್ ಆಸ್ಪತ್ರೆಗೆ ಡೊನೇಟ್ ಮಾಡಿದ್ವಿ. ಅದು ಸಂತೋಷ. ಸೊ, ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು, ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದಿರಾ? ಪ್ರತಿಯೊಂದು ರೋಡು ಇತ್ತು, ಮನೆಗಳು ಇದ್ದಿಲ್ಲ, ಜನಗಳಿಗೆ ಸೈಟ್ ಇದ್ದಿಲ್ಲ. ಆ ಸೈಟನ್ನು ಕೊಟ್ವಿ, ಚರಂಡಿಗಳನ್ನು ಇದು ಮಾಡಿದ್ವಿ. ಆದಷ್ಟು ಬೇಗ ಕಾಂಕ್ರೀಟ್ ಕಾಲುವೆ ಆಗಬೇಕು ಅಂತ ಹೇಳಿ ನಮ್ಮ BY ರಾಘವೇಂದ್ರ ಅವರಿಂದ ನಾನು ಅನುದಾನವನ್ನು ಹಾಕ್ಸ್ಕೊಂಬಂದು ಸುಮಾರು ಕೋಟಿ ಗಂಟಲೆ ರೋಡನ್ನು, ಪ್ರತಿಯೊಂದು ನಮ್ಮಲ್ಲಿ 4 ಕೇರಿ ಬರುತ್ತೆ, ಸುಮಾರು ಕೇರಿಗಳು, ಪ್ರತಿಯೊಂದು ಕೇರಿಯನ್ನು ನಮ್ಮಲ್ಲಿ ಸಿಮೆಂಟ್ ರೋಡನ್ನು ಮಾಡಿದ್ವಿ. ಹಾಗೆ ಮತ್ತು ನಮ್ಮ ಶಿಕಾರಿಪುರದಿಂದ ಸೋಳಂಗ ರೋಡ್ ಹೋಗುವ ಮಾರ್ಗ ಒಂದು ಸುಮಾರು 3 ಕಿಲೋಮೀಟ್ರ್ ಇತ್ತು. ಅದು ಒಂದು ಟಾರ್ ಮಾಡಲೇಬೇಕು ಅಂತಂದು ಜಮೀನಿಗೆ ಹೋಗೋಂಥ ರೈತರಿಗೆ ಭಾಳ ತೊಂದರೆ ಆಗ್ತಿತ್ತು. ಹಾಗಾಗಿ ಅದನ್ನು ನಾನು ಸುಮಾರು 2 ಕೋಟಿ ರೂಪಾಯಿ ದುಡ್ಡು ಹಾಕ್ಸ್ಕೊಂಬಂದು NRG ಕೆಲಸದಲ್ಲೇ ಮಾಡಿದೆ. NRG ಕೆಲಸ, ಕೆರೆ ಕಾಮಗಾರಿಗಳು, ಕಾಲುವೆಗಳು ಪೂರ್ತಿ NRG ಒಳಗೇ ಭಾಳ ಕೆಲಸ ಮಾಡಿದ್ದೇವೆ. ಅದು ಸುಮಾರು ಕೆಲಸಗಳು ಮಾಡಿದ್ವಿ. ಮೋರಿಗಳು ಇದಿರಲಿಲ್ಲ, ಮೋರಿಗಳನ್ನು ಹೈಟ್ ಮಾಡಿದ್ವಿ. ಚಾನಲ್ಗಳಿಗೆ ಜನಗಳು ಬಂಡಿ ಹೋಗಕ್ಕೆ ಬರಲಿಲ್ಲ, ಬಂಡಿ ಹೋಗೋ ರೋಡ್ ಅಂತಲೂ ಅವನ್ನೂ ಸಹ ರೋಡನ್ನು ಮಾಡಿದ್ದೀವಿ. ರುದ್ರಭೂಮಿ ಸಮಸ್ಯೆ ಇತ್ತು. ರುದ್ರಭೂಮಿ ಸಮಸ್ಯೆ ಇದೆ ಸರ್. ಅದೊಂದು ನಮಗೇನಾಗಿದೆ ಅಂದರೆ, ನಮ್ಮ ಅವಧಿಯಲ್ಲಿ ಅದನ್ನು ಮಾಡೋಣ ಅಂತ ನೋಡಿದ್ವಿ. ಒಂದು ಸರ್ವೆ ನಂಬರ್ ಗೋಮಾಳ ಅಂತ ಇತ್ತು. ಆ ಸರ್ವೆ ನಂಬರಿಂದಕ್ಕೆ ನಾವು ಸಹಕಾರ ಮಾಡಿ ಅದನ್ನೇ ಮಾಡಬೇಕು ಅಂತ ಹೊರಟಿವಿ. ಅವಾಗ ಜನಗಳು ನಮಗೆ ಒಂದು ಸ್ವಲ್ಪ ವಿರೋಧ ಪಕ್ಷದವರು ಸೇರಿ ಅವ್ರ ಕಡೆಗೆ ಇರೋದ್ರಿಂದ ಅದೊಂದು ನೆನೆಗುದಿಗೆ ಬಿದ್ದಿದೆ. ಹಾಗಾಗಿ ನಮ್ಮ ಕೆರೆ ಜಾಗನೇ ಇದೆ ಒಂದು, ಆ ಜಾಗದಲ್ಲೇ ಸುಮಾರು 1 ಎಕರೆಯಲ್ಲಿ ಇವತ್ತು ನಾವು ರುದ್ರಭೂಮಿ ಅಂತ ಮಾಡ್ತಾ ಇದ್ದೇವೆ. ನಾಳೆ ದಿವಸ ಅದು ಕೆರೆ ಒತ್ತುವರಿ ಅಂತ ಬಂದಾಗ ಆ ರುದ್ರಭೂಮಿ ಮತ್ತೆ ನಮಗೆ ಸಿಗಲ್ಲ, ಅದು ಕೆರೆಗೆ ಹೋಗ್ಬಿಡುತ್ತೆ. ಹಾಗಾಗಿ ಅದೊಂದು ಬೇರೆ ಕಡೆ ಜಾಗ ಇದೆ, ಅದೊಂದು ನಮಗೆ ರುದ್ರಭೂಮಿ ಆಗಲೇಬೇಕು. ಅದೊಂದು ನಮ್ಮ ಊರಿಗೆ ಅವಶ್ಯಕತೆ ಇದೆ. ಈಗ ಸೊ, ನಿಮಗೆ ಹಾಲಿ ರೈತರಿಗೆ ಏನೋ ಸಮಸ್ಯೆ ಇದೆ ಸರ್? ಏತ ನೀರಿನ ಸಮಸ್ಯೆ, ಕಾಡು ಪ್ರಾಣಿಗಳ ಸಮಸ್ಯೆ, ಹಕ್ಕುಪತ್ರಗಳ ಸಮಸ್ಯೆ? ಹಕ್ಕುಪತ್ರ ಅಂದರೆ ನಮ್ಮೂರಲ್ಲಿ ಗೋಮಾಳ ಇತ್ತು. ಗೋಮಾಳದಲ್ಲಿ ಅವಾಗ BS ಯಡಿಯೂರಪ್ಪರೇ ಹೋರಾಟ ಮಾಡಿ ಶಿಕಾರಿಪುರದಿಂದ DC ಆಫೀಸ್ ತನಕ ಹೋಗಿ ಎಲ್ಲರಿಗೂ ಹಕ್ಕುಪತ್ರ ಕೊಡಿಸಿದ್ರು. ಅದರಲ್ಲಿ ಸ್ವಲ್ಪ ಜನಕ್ಕೆ ಸಿಕ್ಕಿದ್ದಿಲ್ಲ.
ಹೋದ್ ಸರಿ ಒಂದು 10-15 ಜನಕ್ಕೆ ಅದು ಸಿಕ್ಕಿದೆ. ಈಗ ಯಾವುದೇ ಸಮಸ್ಯೆ ಇರೋದು ಒಂದು 2-3 ಕೊಡ್ಬೇಕಾಗಿದೆ. ಆದ್ರೆ ತೊಡಕು ಇರೋದ್ರಿಂದ ಅದು AC ಆಫೀಸಿಗೆ ಅದನ್ನು ನಾವು ಮಾಡ್ತೀವಿ. ಅದ್ರ ಬಗ್ಗೆ ನಾವು ಕ್ರಮ ತಗೊಂಡಿದ್ದೀವಿ, ಓಡಾಡ್ತಾ ಇದ್ದೀವಿ. ಸರ್, ಕೊನೆ ಪ್ರಶ್ನೆ, ಜನ ನಿಮ್ಗೆ ಮತ ಹಾಕಿದ್ರಲ್ಲ, ಏನು ಹೇಳಿಸ್ತೀರಾ? ಜನ ಹೇಳಿ ನಮಗೆ ಎಲ್ಲ ಜನಗಳು ನಮಗೆ ಬಹುಮತದಿಂದ ಅತಿ ಹೆಚ್ಚು ಮತದಿಂದ ನಮ್ಮನ್ನು ಗೆಲ್ಲಿಸಿಕೊಟ್ಟಿದ್ರು. ಅವರಿಗೆ ತುಂಬ ಹೃದಯದ ಸ್ವಾಗತದಿಂದ ನಾನು ಅವರಿಗೆ ಶರಣಾರ್ಥಿಯನ್ನು ಹೇಳ್ತೇನೆ. ಸರ್, ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು.